ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಯಾರ್ಯಾರ್ದು ಸ್ವಲ್ಪ ಸಣ್ಣ ಚಾನಲ್ಗಳಿದ್ದಾವೆ, ಅಂದರೆ ತುಂಬ ಸಬ್ಸ್ಕ್ರೈಬರ್ಸು, ತುಂಬ ವ್ಯೂಸ್ ಕಮ್ಮಿ ಇದ್ದಾವೆ, ಅವರಿಗೆಲ್ಲ ತುಂಬ ಬೆನಿಫಿಟ್ಸ್ ಆಗೋ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ವೀಕ್ಷಕರೇ, ನೀವು ಯಾರು ಯೂಟ್ಯೂಬ್ನ ತುಂಬ ಲವ್ ಮಾಡ್ತೀರ, ಅದು ತುಂಬ ಇಷ್ಟ ನಿಮಗೆ ಯೂಟ್ಯೂಬ್ಸು, ಅದರಲ್ಲಿ ಏನಾದ್ರು ನೀವು ಅಚೀವ್ ಮಾಡಬೇಕು, ಅದರಲ್ಲಿ ಏನಾದ್ರು ನೀವು ಅರ್ನಿಂಗ್ ಮಾಡಬೇಕು, ಮಾನಿಟೈಸೇಷನ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಈ ಸೆಟ್ಟಿಂಗ್ಸ್ನೆಲ್ಲ ನೀವು ಆನ್ ಮಾಡ್ಕೊಳ್ಳೇಬೇಕು. ವೀಕ್ಷಕರೇ, ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡಿದರೆ ನಿಮಗೆ ಹೇಗೆ ನೀವು ಇದನ್ನು ನಿಮ್ಮ ಚಾನಲ್ನ ಮಾನಿಟೈಸೇಷನ್ ಮಾಡ್ಕೊಬೋದು, ನಿಮ್ಮ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೋಬೋದು ಅಥವಾ ವ್ಯೂವರ್ಸ್ನ ಇನ್ಕ್ರೀಸ್ ಮಾಡ್ಕೊಬೋದು ಅಂತ ನೋಡ್ತೇವೆ ವೀಕ್ಷಕರು. ಏನೇ ಆಗಿರಲಿ, ನಮಗೆ ಆ ವಸ್ತು ಬಗ್ಗೆ ಒಂದು ಸ್ವಲ್ಪ ಇಷ್ಟ ಆದರೆ, ಅದು ವಸ್ತು ಬಗ್ಗೆ ಪ್ರೀತಿ ಬಂದ್ರೇ ನಮಗೆ ನಾವೇನಾದ್ರು ಮಾಡೋಕ್ಕೆ ಸಾಧ್ಯವಾಗೋದು. ಈಗ ಯೂಟ್ಯೂಬಲ್ಲಿ ನಾವು ಒಂದು ತಿಂಗಳಿಂದ ಏನಾದ್ರು ಮಾಡ್ತೇವೆ, ಅದ್ರ ಬಗ್ಗೆ ಇಷ್ಟ ಆಗಲಿಲ್ಲ ಅಂದರೆ ನಮಗೆ ಅದರದ್ದು ಕಾನ್ಸಂಟ್ರೇಷನ್ ಕಮ್ಮಿ ಆಗುತ್ತೆ, ವಿಡಿಯೋ ಚೆನ್ನಾಗಿ ಮಾಡಲ್ಲ, ಕಂಟೆಂಟ್ ಕ್ರಿಯೇಟ್ ಮಾಡಲ್ಲ ಚೆನ್ನಾಗಿ. ಆವಾಗ ನಮಗೆ ವ್ಯೂಸು ಮತ್ತು ಸಬ್ಸ್ಕ್ರೈಬರ್ಸು ಕಮ್ಮಿ ಆಗೋದು ಸರ್ವೇ ಸಾಮಾನ್ಯ. ನಾವು ಯಾವುದ್ರ ಮೇಲೆ ಜಸ್ಟ್ ಪ್ರೀತಿ ತೋರಿಸಿ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಯೂಟ್ಯೂಬ್ನ ನೀವು ಲವ್ ಮಾಡಬೇಕು ಅಂದರೆ ಪ್ರೀತಿ ಜಾಸ್ತಿ ತೋರಿಸಿದ್ರೆ ಯೂಟ್ಯೂಬಿಂದ ನಿಮಗೆ ಅರ್ನಿಂಗ್ ಜಾಸ್ತಿ ಬರುತ್ತೆ ವೀಕ್ಷಕರೇ. ಹಾಗಾಗಿ ಇದ್ರ ಬಗ್ಗೆ ಹೇಗೆ ಇದ್ರ ತುಂಬ ಸೆಟ್ಟಿಂಗ್ಸ್ಗಳು ಬರ್ತವೆ, ನಾವು ಫಾಲೋ ಮಾಡಿದ್ದೀವಿ. ಅದನ್ನು ಒಂದು ಸ್ವಲ್ಪ ನಿಮಗೂ ಫಾಲೋ ಮಾಡಿದರೆ ನೀವು ಅದು ಯಾವ್ಯಾವ ಥರ ಒಂದೊಂದು ಸೆಟ್ಟಿಂಗ್ಸ್ ನೀವು ಮಿಸ್ ಮಾಡಿರ್ತೀರ, ಒಂದೊಂದು ಟೈಟಲ್ ಕರೆಕ್ಟಾಗಿ ಮಾಡಿರಲ್ಲ, ತುಂಬ ಜನಕ್ಕೆ ರೀಚ್ ಆಗ್ತಾ ಇರಲ್ಲ, ತುಂಬ ವೇಸ್ ಇದೆ ಇದು ರೀಚ್ ಆಗೋದಕ್ಕೆ. ಇದೊಂದು ಯೂಟ್ಯೂಬ್ದು ಆಲ್ಗರಿದಮ್ಮೇ ಒಂಥರ ಟೋಟಲಿ ಡಿಫ್ರೆಂಟ್. ಇದು ಅದು ರೀಚ್ ಆಗಬೇಕು ಅಂದರೆ ಒಂದು ಸ್ವಲ್ಪ ನಮಗೂ ಗೊತ್ತಿರೋವಷ್ಟು ಟಿಪ್ಸ್ ನಾವು ಪ್ರತಿಯೊಬ್ಬರಿಗೂ ಶೇರ್ ಮಾಡೋಣ ಅಂತ ವೀಕ್ಷಕರೇ. ಹಾಗಾಗಿ ಒಂದು 8-9 ಸೆಟ್ಟಿಂಗ್ಸ್ನ ನಾನು ಶೇರ್ ಮಾಡಿದ್ದೀನಿ ಇಲ್ಲಿ. ಆ ಎಲ್ಲ ಸೆಟ್ಟಿಂಗ್ಸು ನೀವು ನೋಡಿಕೊಂಡು ನೀವು ಅಪ್ಲೈ ಮಾಡ್ಕೊಳ್ಳಿ, ನಿಮ್ಮದು ಮಾನಿಟೈಸೇಷನ್ ಆಗಲಿ, ನಿಮ್ಮದು ಸಬ್ಸ್ಕ್ರೈಬರ್ಸು ಎಲ್ಲ ಇನ್ಕ್ರೀಸ್ ಆಗಲಿ ಅಂತ ಬೇಡ್ಕೊಳ್ಳೋಣ ವೀಕ್ಷಕರೇ. ಈಗ ಫಸ್ಟ್ ನೋಡೋದಾದ್ರೆ ವೀಕ್ಷಕರೇ, ನಿಮಗೆ ಮೇನ್ಲಿ ನಮಗೇನು ಬೇಕು ಅಂದರೆ ವಾಚ್ ಟೈಮು ಈಸ್ ದ ಕೀ ಆ್ಯಂಡ್ ದ ಸಬ್ಸ್ಕ್ರೈಬರ್ ಈಸ್ ದ ಕೀ. ನಿಮಗೆ ಎಲ್ಲ ಕ್ರೈಟೀರಿಯಾ ಗೊತ್ತೇ ಇರುತ್ತೆ, ಎಷ್ಟು ಕ್ರೈಟೀರಿಯಾ ರೀಚ್ ಮಾಡಬೇಕು, ಅದಾದಮೇಲೆ ನೀವು ಅಡೆಸಿವ್ ಪಿನ್ನಿಗೆ ಯಾವಾಗ ಅಪ್ಲೈ ಮಾಡಬೇಕು ಅಂತೆಲ್ಲ ನಿಮಗೆ ಪ್ರತಿಯೊಂದು ಗೊತ್ತಿರುತ್ತೆ. ನೀವು ತುಂಬ ವೀಡಿಯೋಸ್ ಅಪ್ಲೋಡ್ ಮಾಡ್ತಿರ್ತೀವಿ ನಾವು. ಮತ್ತು ಇದು ತುಂಬ ಜನ ಏನು ಮಾಡ್ತಾರೆ, ವರ್ಕಿಂಗ್ ಪ್ರೊಫೆಷನಲ್ ಇರ್ತಾರೆ, ಅವರಿಗೆ ಹೆಚ್ಚಿಗೆ ತುಂಬ ಕ್ಲಿಯರಾಗಿ ತುಂಬ ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕಾಗ್ತಾ ಇರಲ್ಲ, ತುಂಬ 4K ವೀಡಿಯೋಸ್ ಕ್ರಿಯೇಟ್ ಮಾಡೋಕ್ಕಾಗ್ತಿರಲಿಲ್ಲ. ಅವರುಗಳೆಲ್ಲ ಏನು ಮಾಡ್ತಾರೆ ಅಂದರೆ 1 ವೀಡಿಯೋ 2 ವೀಡಿಯೋ ಮಾಡ್ತಾರೆ, ನಾರ್ಮಲಾಗಿ ಫೋನಲ್ಲಿ ತಿಕ್ಕೊಂಬರ್ತಾರೆ, ಅಪ್ಲೋಡ್ ಮಾಡ್ತಾರೆ, ಅವರಿಗೆಲ್ಲ ಸಬ್ಸ್ಕ್ರೈಬರ್ ಬರ್ತಿರಲ್ಲ. ಆದ್ರೂ ನಿಮಗೆ ಟೈಮ್ ಸಿಕ್ತಾಗೆಲ್ಲ ನೀವು ಯಾವ್ಯಾವ ಸೆಟ್ಟಿಂಗ್ಸು ಎಲ್ಲೆಲ್ಲಿ ನೀವು ನಿಮ್ಮ ಸೆಟ್ಟಿಂಗ್ಸ್ನೇ ಆಪ್ಟಿಮೈಸ್ ಮಾಡಬೇಕು ಅಲ್ಲೆಲ್ಲ ಮಾಡಿಕೊಡಿ. ವಿತ್ ನಿಮ್ಮ ಕೆಲಸದ ಪ್ರಕಾರನೇ ಇದನ್ನು ಸ್ವಲ್ಪ ಮಾನಿಟೈಸೇಷನ್ ಆಗ್ತಾ ಸ್ವಲ್ಪ ನಿಮಗೂ ಇದರಲ್ಲೂ ಅರ್ನಿಂಗ್ಸ್ ಬರ್ತಾ ಹೋಗಲಿ ವೀಕ್ಷಕರೇ. ಹಾಗಾಗಿ ಒಂದು ಕಪಲ್ ಆಫ್ ಸೆಟ್ಟಿಂಗ್ಸ್ನ ನೋಡ್ತಾ ಹೋಗೋಣ ವೀಕ್ಷಕರೇ. ಒಂದು ಏನಂದರೆ, ನಿಮ್ಮದು ಮೇಯ್ನ್ಲಿ ನಿಮ್ಮ ಚಾನಲ್ಗಳಲ್ಲಿ ಸ್ಟಾರ್ಟಿಂಗ್ ನಿಮ್ಮ ಚಾನಲ್ನ ಯಾರೇ ವ್ಯೂ ಮಾಡಿದಾಗಲೂ ನಿಮ್ಮದು ಆ ವ್ಯೂದು ಅದು ಕಂಟೆಂಟ್ ಇನ್ಫಾರ್ಮೇಷನ್ ಡಿಸ್ಕ್ರಿಪ್ಷನ್ ತೋರಿಸುತ್ತೆ ವೀಕ್ಷಕರೇ. ವ್ಯೂ ಚಾನಲ್ ಅಂತ ಯಾರೇ ನಿಮ್ಮ ಚಾನಲಿಗೆ ಹೋದಾಗಲೂ ಅಲ್ಲಿ ನಿಮಗೆ ನಿಮ್ಮ ಚಾನಲ್ ಇನ್ಫಾರ್ಮೇಷನ್ ತೋರಿಸುತ್ತೆ. ಅದು ನಿಮಗೆ ಕಸ್ಟಮೈಸೇಷನು ಬೇಸಿಕ್ ಇನ್ಫೋ ಹೋದಾಗ ಡಿಸ್ಕ್ರಿಪ್ಷನ್ ಆ್ಯಡ್ ಮಾಡಿರ್ತಿರಲ್ಲ. ಈಗ ಮೈ ಕನ್ನಡ ವೋಲ್ಗೋ ಅಥವಾ ಕನ್ನಡ ಬ್ಲಾಗು ಅಥವಾ ಇದು ಟ್ರಾವೆಲ್ ಬ್ಲಾಗು ಅಂತ ಏನಾದ್ರು ಒಂದು ಡಿಸ್ಕ್ರಿಪ್ಟಿವ್ ಕೊಟ್ಟಿರ್ತಾರೆ. ಅದೊಂಥರ ಕ್ಯಾಚಿ ಆಗಿರೋ ಥರ ಕೊಟ್ಟರೆ, ಕನ್ನಡದಲ್ಲಿ ಕೊಟ್ಟರೆ ಅಥವಾ ನೀವು ಕನ್ನಡ ವೋಲ್ಗೋ ಆಗಿದ್ರೆ ಅಥವಾ ಇಂಗ್ಲೀಷ್ ಆಗಿದ್ರೆ ನೀವು ಯಾವ ಥರ ಟ್ರಾವೆಲಿಂಗ್ ವೋಲ್ಗೋ ಮಾಡಿ ಆ ಥರ ಹಾಕಿದರೆ ಪ್ರತಿಯೊಂದು ಅವ್ರು ನೋಡಿದ ತಕ್ಷಣ ಇದು ಟ್ರಾವೆಲಿಂಗ್ ಇದೆ, ಇನ್ಫಾರ್ಮೇಷನ್ ಇದೆ ಅಂತ ಹೇಳ್ಬಿಟ್ಟು ಅದರಿಂದಲೂ ನಿಮಗೆ ಸಬ್ಸ್ಕ್ರೈಬರ್ಸರು ಅಥವಾ ಇಂಟ್ರೆಸ್ಟ್ ಆಗಿ ತುಂಬ ಜನ ನಿಮ್ಮ ಚಾನಲಿಗೆ ಹೋಗ್ತಾರೆ, ಆದರೆ ಸಬ್ಸ್ಕ್ರೈಬ್ ಮಾಡಲ್ಲ. ಹಾಗಾಗಿ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸೋ ಥರ ನಿಮ್ಮದು ಡಿಸ್ಕ್ರಿಪ್ಷನಲ್ಲಿ ಫಸ್ಟ್ 1 or 2 ಲೈನ್ ಓನ್ಲಿ ವಿಸಿಬಲ್. ಆ 1 or 2 ಲೈನ್ಗಳನ್ನೇ ಎಕ್ಸಾಕ್ಟಾಗಿ ಕ್ಲೀನಾಗಿ ಅವರಿಗೆ ಒಂಥರ ಕ್ಯಾಚಿ ಥರ ಬರೀರಿ ವೀಕ್ಷಕರೇ. ಅದನ್ನು ನಿಮಗೆ ಹೆಲ್ಪ್ ಆಗುತ್ತೆ. ಯಾರ್ಯಾರು ನಿಮ್ಮ ಚಾನಲ್ ವ್ಯೂ ಮಾಡಿರ್ತಾರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ವೀಕ್ಷಕರೇ. ಇನ್ನೊಂದು, ನೀವು ಯಾವೇ ಟೈಮಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಿದಾಗ ಎಡಿಟ್ ಮಾಡಿದಾಗ ನೀವು ಡೀಟೇಲ್ ಸೆಕ್ಷನ್ಗೆ ಹೋಗ್ತಿರಲ್ವ, ಅಲ್ಲಿ ಡೀಟೇಲ್ ಸೆಕ್ಷನಲ್ಲಿ ತುಂಬ ಜನ ಡೋಂಟ್ ಅಲೋ ಟು ರೀಮಿಕ್ಸಿಂಗ್ ಅಂತೆ. ತುಂಬ ಜನಕ್ಕೆ ನಿಮ್ಮ ವೀಡಿಯೋನ ತೊಗೊಂಡು ರೀಮಿಕ್ಸ್ ಮಾಡೋಕ್ಕೆ ಅಲೋ ಮಾಡಲ್ಲ ವೀಕ್ಷಕರೇ. ಹಾಗಾಗಿ ನೀವು ತುಂಬ ಜನ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರೇ ಇದ್ರೂ ಅವ್ರಿಗೆ ಎಲ್ಲ ಪ್ರತಿಯೊಬ್ಬರಿಗೂ ಅಲೋ ಮಾಡಿದಾಗ, ಅದು ರೀಮಿಕ್ಸಿಂಗ್ ಅಲೋ ಮಾಡಿದಾಗ ಅವರು ನಿಮ್ಮ ವೀಡಿಯೋನ ಇದು ಮಾಡಿಕೊಂಡು ಪ್ರಮೋಟ್ ಮಾಡ್ದಂಗೆ ಆಗುತ್ತೆ ನಿಮ್ಮ ಚಾನಲ್ಲು, ನಿಮಗೂ ಅಲ್ಲಿ ತುಂಬ ವ್ಯೂಸ್ಗಳು ಬರ್ತವೆ ವೀಕ್ಷಕರು. ಅದಾದಮೇಲೆ ಇನ್ನೊಂದು ಏನಂದರೆ, ಇದನ್ನು ಅಲೋ ವಿಡಿಯೋ ರಿಮಿಕ್ಸಿಂಗ್ ಅಲೋ ಮಾಡಿ ಪ್ರತಿಯೊಬ್ಬರಿಗೂ. ಮತ್ತು ಸ್ಟ್ಯಾಂಡರ್ಡ್ ಲೈಸೆನ್ಸು, ನಿಮಗೆ ಸ್ಟ್ಯಾಂಡರ್ಡ್ ಲೈಸೆನ್ಸು ಒಂದು ಸ್ವಲ್ಪ ರಿಸ್ಟ್ರಿಕ್ಟೆಡ್, ಯಾರು ಯೂಸ್ ಮಾಡೋಕ್ಕಾಗಲ್ಲ, ಯಾರು ಡೌನ್ಲೋಡ್ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನೀವು ಕ್ರಿಯೇಟಿವ್ ಕಾಮನ್ಸ್ ಅಂತ ಇನ್ನೊಂದು ಲೈಸೆನ್ಸ್ ಇದೆ, ಅದನ್ನು ಅಪ್ಲೈ ಮಾಡಿದರೆ ನೀವು ಸ್ವಲ್ಪ ಜನಿಗೆ ಅದನ್ನು ಯೂಸ್ ಮಾಡಿ ನಿಮ್ಮ ಕಂಟೆಂಟ್ನ ಅವರು ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡೋ ಥರನೂ ಮಾಡ್ಬೋದು. ಅದು ಕೂಡ ಸ್ವಲ್ಪ ರೀಚ್ ಆಗುತ್ತೆ. ಬಟ್ ಬೇರೆ ಯಾರು ಇದು ಮಾಡೋ ಸ್ಟ್ಯಾಂಡರ್ಡ್ ಲೈಸೆನ್ಸ್ ಈಸ್ ಗುಡ್. ಸ್ಟ್ಯಾಂಡರ್ಡ್ ಲೈಸೆನ್ಸ್ ಅದು ತುಂಬ ಪ್ರೈವೇಟ್ ಲೈಸೆನ್ಸು, ಅದು ನೀವು ಅಲ್ಲೋ ಯಾರಿಗೂ ಡೌನ್ಲೋಡ್ ಮಾಡೋಕ್ಕಾಗಲ್ಲ, ನಿಮ್ಮದು ಕಂಟೆಂಟು ನಿಮ್ಮ ಪೇಟೆಂಟ್ ರೈಟ್ ಇದ್ದಂಗೆ ಅದು ವೀಕ್ಷಕರೇ. ಇನ್ನೊಂದು ಕ್ಯಾಟಗರಿ ಆಫ್ ದ ವಿಡಿಯೋ ತುಂಬ ಇಂಪಾರ್ಟೆಂಟು, ಪ್ರತಿಯೊಬ್ಬರು ಹೇಳಿರ್ತಾರೆ,
ಕ್ಯಾಟಗರಿನ ಏನಕ್ಕೆ ಅಂದರೆ ನೀವು ಏನಾದ್ರು ತುಂಬ ಜನ ಏನು ಮಾಡ್ತಾರೆ, ಅವ್ರದ್ದು ಲೈಫ್ ಸ್ಟೈಲು, ಅವ್ರದ್ದು ಪ್ರತಿಯೊಂದನ್ನು ವೀಡಿಯೋ, ಆಗ ಏನು ಮಾಡ್ತಾರೆ, ಪೀಪಲ್ ಆ್ಯಂಡ್ ಬ್ಲಾಗ್ಸ್ ಇಟ್ಕೊಂಡಿರ್ತಾರೆ. ಬಟ್ ನೀವು ಒಂದೊಂದು ಕ್ಯಾಟಗರಿ, ಒಂದು ಊರಿಗೆ ಹೋಗ್ತೀರಾ, ಒಂದು ಪ್ಲೇಸಿಗೆ ಹೋಗ್ತೀರಾ, ಪ್ಲೇಸ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಳ್ತೀರಾ, ಅಲ್ಲಿ ಟ್ರಾವೆಲ್ ಹೋಲ್ಗೋ ಅಂತ ಹಾಕಿ ಸುಮ್ಮನೆ ಪ್ರತಿಯೊಂದು ವೀಡಿಯೋ ಅಪ್ಲೋಡ್ ಮಾಡಬೇಕು. ಆ ಕ್ಯಾಟಗರಿನ ಸ್ಪೆಸಿಫಿಕ್ ಕ್ಯಾಟಗರಿಗೆ ಅಪ್ಡೇಟ್ ಮಾಡಿಕೊಂಡು ಅದನ್ನು ಅಪ್ಲೋಡ್ ಮಾಡಿದರೆ ಆ ಕ್ಯಾಟಗರಿ ಎಲ್ಲರಿಗೂ ವ್ಯೂವರ್ಸ್ಗೆ ರೀಚ್ ಆಗುತ್ತೆ. ಅದು ಯೂಟ್ಯೂಬ್ ಹಾಗೇನೆ ಪ್ರತಿಯೊಬ್ಬರು ಆ ಕ್ಯಾಟಗರಿಗೆ ಯಾರ್ಯಾರು ಪ್ರತಿಯೊಬ್ಬರಿಗೂ ಸರ್ಚ್ ಮಾಡ್ತಿರ್ತಾರಲ್ಲ, ಆ ಕ್ಯಾಟಗರಿಗೆ ಎಲ್ಲರಿಗೂ ನಿಮ್ಮದು ವಿಡಿಯೋ ತೋರಿಸುತ್ತೆ. ಅವಾಗ ಅದನ್ನು ಕ್ಲಿಕ್ಕೇಬಲ್ ಚಾನ್ಸಸ್ ಇರುತ್ತೆ. ನೀವು ಸೇಮ್ ಪೀಪಲ್ ಮತ್ತು ಬ್ಲಾಗ್ಸಲ್ಲಿ ಮಾಡ್ತಾಯಿದ್ರೆ ಅದು ನಿಮಗೆ ಆ ವಿಡಿಯೋ ನೀವು ಕ್ರಿಕೆಟ್ ಬಗ್ಗೆ ಮಾಡಿದರೆ, ಸ್ಪೋರ್ಟ್ಸ್ ಬಗ್ಗೆ ಮಾಡಿದರೆ ಅದು ಹೋಗಲ್ಲ. ಅವಾಗ ನೀವು ಸ್ಪೋರ್ಟ್ಸ್ ಕ್ಯಾಟಗರಿಯಿಂದ ಅಪ್ಲೋಡ್ ಮಾಡಿದರೆ ಅದೊಂದು ಬೆನಿಫಿಟ್ ತುಂಬಾ ಬರುತ್ತೆ ವೀಕ್ಷಕರೇ. ಅದಾದಮೇಲೆ ನಿಮಗೆ ಇನ್ನೊಂದು ಬಂದ್ಬಿಟ್ಟು ಕಸ್ಟಮೈಸೇಷನ್. ನಿಮ್ಮದು ಕ್ಲಿಕ್ ಆನ್ ಕಸ್ಟಮೈಸೇಷನ್ನು ಮತ್ತು ಫೀಚರ್ ಸೆಕ್ಷನಿಗೆ ಹೋದರೆ ಅಲ್ಲಿ ಕಸ್ಟಮೈಸೇಷನ್ ನೀವು ಕ್ಲಿಕ್ ಮಾಡಿ, ನಿಮ್ಮ ಸ್ಟುಡಿಯೋಗೆ ಹೋಗಿ ಕಸ್ಟಮೈಸೇಷನ್ ಕ್ಲಿಕ್ ಮಾಡಿದ್ರೆ ಫೀಚರ್ ಸೆಕ್ಷನ್ ಇರುತ್ತೆ. ಅಲ್ಲಿ ನಿಮಗೆ ಆ ಫೀಚರ್ ಸೆಕ್ಷನಲ್ಲಿ ನೀವು ತುಂಬ ಟೆಂಪ್ಲೇಟ್ನ ಆಡ್ ಮಾಡ್ಬೋದು. ಅಂದರೆ ನಿಮ್ಮದು ಫಸ್ಟ್ ಸೆಕ್ಷನ್ ವೆನ್ಎವರ್ ದ ಚಾನಲ್ ಓಪನ್ ಮಾಡಿದ ತಕ್ಷಣ ಯಾವ ವಿಡಿಯೋ ಅವರಿಗೆ ಕಾಣಿಸ್ಬೇಕು, ಫಸ್ಟ್ ವೀಡಿಯೋನೇ ಒಂದ್ಸರಿ ನಿಮಗೆ ಓಪನ್ ಮಾಡಿದ ತಕ್ಷಣ ಚಾನಲ್ ಫಸ್ಟ್ ವೀಡಿಯೋ ಪ್ಲೇ ಆಗುತ್ತೆ. ಆ ವಿಡಿಯೋ ಪ್ಲೇ ಆಗೋದು ಯಾವುದಿರಬೇಕು. ಮತ್ತು ಪ್ಲೇ ಸೆಕ್ಷನ್ನು ತುಂಬ ನೀವು ಆ್ಯಡ್ ಮಾಡಿಬಿಟ್ಟು ಡಿಫ್ರೆಂಟ್ ಪ್ಲೇ ಸೆಕ್ಷನ್ನ ಕ್ರಿಯೇಟ್ ಮಾಡ್ಬೋದು. ಅದೇ ಥರ ಕ್ರಿಯೇಟ್ ಮಾಡಿಕೊಂಡು ಪ್ಲೇ ಲಿಸ್ಟು, ಪ್ಲೇ ಸೆಕ್ಷನ್ ಎಲ್ಲ ಕ್ರಿಯೇಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಆ ಸ್ಪೆಸಿಫಿಕ್ ಸೆಕ್ಷನ್ ಅವರು ಹೋಗಿ ಹುಡ್ಕೊಂಡ್ಬಿಟ್ಟು ನಿಮಗೆ ಲೆಟ್ಸೆ ಒಂದು ವೀಡಿಯೋ ಕಂಟೆಂಟ್ ಚೆನ್ನಾಗಿತ್ತು ಅಂದರೆ ಸೀರೀಸ್ ಆಫ್ ನೀವು ಶಾರ್ಟ್ಸ್ ಮೂವಿ ಮಾಡಿದ್ದೀರಾ, ಸೀರೀಸ್ ಆಫ್ ನೀವು ಏನಾದ್ರು ಕಂಟೆಂಟ್ ಸೇಮ್ ಕಂಟೆಂಟ್ ಕ್ರಿಯೇಟ್ ಮಾಡಿದ್ದೀರಾ ಅಂದರೆ ಅದು ತುಂಬ ಜನ ಇಂಟ್ರೆಸ್ಟ್ ಆದಾಗ ಏನು ಮಾಡ್ತಾರೆ, ಆ ಪ್ಲೇ ಲಿಸ್ಟ್ನ ಪ್ಲೇ ಮಾಡಿಕೊಂಡು ಆ ಸೆಕ್ಷನ್ಗೆ ಹೋಗಿ ಪ್ರತಿಯೊಂದು ಪ್ಲೇ ಮಾಡ್ಕೊಂಡು ಒಂದೊಂದೇ ನೋಡ್ತಾರೆ ವೀಕ್ಷಕರೇ. ಹಾಗಾಗಿ ಅದು ಒಂದು ಹೈಲೈಟು, ಅದನ್ನು ಒಂದು ಮಾಡ್ಕೊಳ್ಳಿ. ಅದನ್ನು ಎಲ್ಲ ಶೇರ್ ಮಾಡಿದರೆ ಅವಾಗ ನಿಮಗೆ ತುಂಬ ಸಬ್ಸ್ಕ್ರೈಬರ್ಸು, ವ್ಯೂವ್ಸು, ನಿಮಗೆ ಆ ಪ್ಲೇ ಲಿಸ್ಟ್ ಎಲ್ಲ ಪ್ಲೇ ಮಾಡೋಕ್ಕೆ ಹೋದರೆ ಅವರು ನಿಮಗೆ ವ್ಯೂವ್ಸು ಮತ್ತು ವಾಚ್ ಟೈಮ್ ಅವರ್ಸು ಮತ್ತು ವ್ಯೂವ್ಸು ತುಂಬ ಬರುತ್ತೆ ಈ ಪ್ಲೇ ಲಿಸ್ಟು, ಪ್ಲೇ ಸೆಕ್ಷನಲ್ಲೆಲ್ಲ ಪ್ಲೇ ಮಾಡಿದಾಗ ವೀಕ್ಷಕರೇ. ಇನ್ನೊಂದು ಎಂಡ್ ಸ್ಕ್ರೀನಲ್ಲಿ ನಿಮಗೆ ಗೊತ್ತೇ ಇರುತ್ತೆ, ಪ್ರತಿಯೊಬ್ಬರು ಅಪ್ಲೋಡ್ ಮಾಡಿ ಹಾಗೆ ಬಿಡ್ಬೋದು. ಎಂಡ್ ಸ್ಕ್ರೀನಲ್ಲಿ ನೀವು ನಿಮ್ಮದು ಮೋಸ್ಟ್ ರೀಸೆಂಟ್ ಬಿಡಿ, ಇಲ್ಲಾಂದರೆ ಮೋಸ್ಟ್ ಓಡಿರೋ ಅಂಥ ವೀಡಿಯೋನ ನೀವು ಎಂಡ್ ಆಫ್ ದ ಸ್ಕ್ರೀನಿಗೆ ಹಾಕಿ ವೀಕ್ಷಕರೇ. ಅಂದರೆ ಮೋಸ್ಟ್ ಓಡಿರೋದಾಗಿರಬೇಕು ಮತ್ತು ಮೋಸ್ಟ್ ಕ್ಯಾಚಿಯೆಸ್ಟ್ ಆಗಿರುತ್ತೆ. ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋ ತುಂಬ ಚೆನ್ನಾಗಿದೆ, ಇದು ಇಂಟ್ರೆಸ್ಟಿಂಗ್ ಆಗಿದೆ, ನೋಡ್ತಾರೆ ಅಂಥ ವಿಡಿಯೋನ ಹಾಕಿ. ಅವಾಗ ಅವರಿಗೆ ಇನ್ನೊಂದು ವಿಡಿಯೋ ಓಕೆ ಇದು ಸಕ್ಕತ್ತಾಗಿದೆ ಅಂತ ಹೇಳ್ಬಿಟ್ಟು ಅದನ್ನೂ ಕ್ಲಿಕ್ ಮಾಡ್ಕೊಂಡು ನೋಡ್ತಾರೆ. ಹಾಗೆ ರಿಪೀಟೆಡ್ಲಿ ನೋಡೋದ್ರಿಂದ ನಿಮ್ಮ ವಾಚ್ ಟೈಮ್ ಅವರ್ಸು ಮತ್ತು ಸಬ್ಸ್ಕ್ರೈಬರ್ಸು ಇನ್ಕ್ರೀಸ್ ಆಗುತ್ತೆ ವೀಕ್ಷಕರೇ. ಅದಾದಮೇಲೆ ನಿಮಗೆ ಸಬ್ಸ್ಕ್ರೈಬರ್ ಬ್ರ್ಯಾಂಡಿಂಗ್ ನೀವೇನು ಮಾಡ್ತೀರಾ ಗೊತ್ತಾ, ಸಬ್ಸ್ಕ್ರೈಬರ್ ಬ್ರ್ಯಾಂಡಿಂಗ್ ಇದೆಯಲ್ಲ ಅಟ್ ದ ಎಂಡ್ ನಿಮಗೆ ರೈಟ್ ಕಾರ್ನರಲ್ಲಿ ನಿಮ್ಮದು ಸಬ್ಸ್ಕ್ರೈಬ್ ಬಟನ್ ಬರ್ತಾ ಹೋಗುತ್ತೆ. ಅದು ಏನು ಮಾಡಿ ಅಂದರೆ ನಿಮ್ಮದು ಮೇಯ್ನ್ ಲೋಗೋ ಇರುತ್ತಲ್ಲ, ಆ ಲೋಗೋನ ನಿಮ್ಮದು ನೇಮು ಅಥವಾ ನಿಮ್ಮ ಫೋಟೋದಲ್ಲಿರೋದೇ ಲೋಗೋನ ಇದು ಮಾಡಿಕೊಂಡು ಆ ಸೇಮ್ನೇ ನಿಮ್ಮ ಲೋಗೋಗೂ ಯೂಸ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ರೈಟ್ ಸೈಡಲ್ಲಿ ಕಾರ್ನರಾಗಿ ಯೂಸ್ ಮಾಡ್ಕೊಳ್ಳಿ. ಅದು ನಿಮ್ಮ ಫೋಟೋ ಮತ್ತು ಒಂಥರ ಕ್ಯಾಚಿಯಾಗಿ ಲೋಗೋ ಕಾಣಿಸಿದ್ರೆ ಅದನ್ನು ನೋಡಿಕೊಂಡು ತುಂಬ ಜನಗಳು ಕ್ಲಿಕ್ ಮಾಡಿ ಅಲ್ಲೂ ಕ್ಲಿಕ್ ಮಾಡಿದಾಗ ಸಬ್ಸ್ಕ್ರೈಬರ್ ಮಾಡ್ಕೊಬೋದು ವೀಕ್ಷಕರೇ. ಅದನ್ನು ಬೇಕಾದ್ರೆ ಬ್ರ್ಯಾಂಡಿಂಗಿಗೆ ಸಬ್ಸ್ಕ್ರೈಬರ್ ಬ್ರ್ಯಾಂಡಿಂಗು ನಿಮ್ಮ ಕಸ್ಟಮ್ ಇಮೇಜು ಅಲ್ಲಿ ನೀವು ಸೆಟ್ಟಿಂಗ್ಸಿಗೆ ಹೋದಾಗ ಅಲ್ಲಿ ಸೆಟ್ಟಿಂಗ್ಸಿಗೆ ಕಸ್ಟಮೈಸೇಷನ್ ಮಾಡಬೇಕಾದ್ರೆ ಅಲ್ಲಿ ನಿಮಗೆ ಬ್ರ್ಯಾಂಡಿಂಗ್ ಎಲ್ಲ ಅಪ್ಡೇಟ್ ಮಾಡ್ಬೋದು ವೀಕ್ಷಕರ. ಬ್ರ್ಯಾಂಡಿಂಗ್ನೆಲ್ಲ ಅಪ್ಡೇಟ್ ಮಾಡ್ಕೊಳ್ಳಿ ವೆನ್ ಯು ಕ್ಲಿಕ್ ದ ಕಸ್ಟಮೈಸೇಷನ್ನು. ಅದಾದಮೇಲೆ ನಿಮಗೆ ನೀವೇನಾದ್ರೂ ಈಗ ತುಂಬ ಜನ ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ಡಿಫಾಲ್ಟ್ಸು ಮತ್ತು ಡಿಫಾಲ್ಟ್ ಅಪ್ಲೋಡ್ಸಲ್ಲಿ ನಿಮ್ಮದು ಟೈಟಲ್ಲು, ಡಿಸ್ಕ್ರಿಪ್ಷನ್ನು ಅಲ್ಲಿ ನಿಮಗೆ ಏನು ನಿಮ್ಮದು ಸ್ಪೆಸಿಫಿಕ್ ವೀಡಿಯೋ, ಆ ವಿಡಿಯೋದು ಪ್ರತಿಯೊಂದು ಹ್ಯಾಶ್ಟ್ಯಾಗು ಅಪ್ಡೇಟ್ ಮಾಡಿ ವೀಕ್ಷಕರೇ. ಅಲ್ಲಿ ಮತ್ತು ಟೈಟಲ್ ಎಲ್ಲ ಪ್ರತಿಯೊಂದು ಹಾಕಿ ಮತ್ತು ಅಲ್ಲಿ ನೀವು ಅನ್ಲಿಸ್ಟೆಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ಟಾರ್ಟಿಂಗ್ ಯಾರ್ಯಾರು ಕ್ರಿಯೇಟ್ ಮಾಡ್ತಿದ್ದೀರಾ ಹಳಬ್ರು ಅವರು ಅಲ್ಲಿ ನೀವು ಕ್ಯಾಟಗರಿನ ಅದು ಹೋಗ್ಬಿಟ್ಟು ಪಬ್ಲಿಕ್ ಅಂತ ಮಾಡಬೇಡಿ, ಅನ್ಲಿಸ್ಟೆಡ್ ಅಂತ ಮಾಡ್ಕೊಳ್ಳಿ. ಆವಾಗ ನಿಮಗೆ ತುಂಬ ಜನಕ್ಕೆ ರೀಚ್ ಆಗುತ್ತೆ. ಮತ್ತು ಏನೇನು ನೀವು ಹ್ಯಾಶ್ಟ್ಯಾಗು ನಿಮ್ಮದು ಪರ್ಟಿಕ್ಯುಲರ್ ಹೋಲ್ಗೋ ಏನು ಬ್ಲಾಗ್ ಏನಿದೆ ಅದರದ್ದೆಲ್ಲ ಹ್ಯಾಶ್ಟ್ಯಾಗ್ ರಿಲೇಟೆಡ್ಡು ಸರ್ಚ್ ಆಗೋಂಥ ಮ್ಯಾಕ್ಸಿಮಮ್ ಸರ್ಚ್ ಆಗೋಂಥ ಎಲ್ಲ ಹ್ಯಾಶ್ಟ್ಯಾಗ್ನು ಆ್ಯಡ್ ಮಾಡ್ಕೊಳ್ಳಿ ಅಲ್ಲಿಗೆ. ಮತ್ತು ಅನ್ಲಿಸ್ಟ್ ಅಂತ ಆ್ಯಡ್ ಮಾಡಿಕೊಂಡು ಸೇವ್ ಮಾಡಿ ವೀಕ್ಷಕರೇ. ಅದೊಂದು ಮತ್ತು ನೇಮು ಮತ್ತು ನಿಮ್ಮದು ನೇಮ್ನ ಯಾರೇ ಹೋಗಲಿ ನ್ಯೂ ಚಾನಲ್ ಕ್ರಿಯೇಟ್ ಮಾಡಿದ್ದೀರಾ ಅಥವಾ ಆಲ್ರೆಡಿ ಎಕ್ಸಿಸ್ಟಿಂಗ್ ಇದೆ ನೇಮ್ನ ನೀವು ಕ್ರಿಯೇಟ್ ಮಾಡಬೇಕಾದ್ರೆ ಸಿಂಪ್ಲಿ ನಿಮ್ಮ ನೇಮು ಎಲ್ಲ ಇಡೋಕ್ಕೆ ಹೋಗಬೇಡಿ. ಈಗ ನಾವು ನಮ್ಮ ನೇಮ್ ಇಟ್ಕೊಂಡೇ ತುಂಬ ಸ್ಟ್ರಗಲ್ ಮಾಡಿದ್ವಿ ಆ್ಯಕ್ಚುಲಿ. ಏನು ಮಾಡಬೇಕು, ನೀವು ಎಲ್ಲರೂ ಚಾಟ್ ಜಿಪಿಟಿಯಲ್ಲಿ ಅಥವಾ ಓಪನ್ ಎಯಲ್ಲಿ ಎಲ್ಲರೂ ಹೋಗ್ಬಿಟ್ಟು ಕ್ವರಿ ಮಾಡಿ ಮೋಸ್ಟ್ ಯೂಸ್ಡ್ ಕ್ವರಿಡ್ ಸರ್ಚ್ ಟಾಪ್ ಇದು ನೇಮ್ನ ನೀವು ಸರ್ಚ್ ಮಾಡಿ. ಆ ನೇಮ್ಗಳು ಲಿಸ್ಟ್ ಒಂದು 50-60 ಬರ್ತವೆ. ಅದರಲ್ಲಿ ನೀವು ಆ ನೇಮು ಪ್ಲಸ್ ನಿಮ್ಮ ನೇಮ್ ಹಾಕ್ಕೊಳ್ಳಿ. ಆವಾಗ ಯಾವತ್ತೇ ಅವ್ರು ಸರ್ಚ್ ಮಾಡಬೇಕಾದ್ರೂ ಆ ನೇಮು ಪ್ಲಸ್ ಬಂದಾಗ ನಿಮ್ಮದು ಚಾನಲ್ ಕೂಡ ವ್ಯೂ ಆಗುತ್ತೆ ವೀಕ್ಷಕರೇ. ಹಾಗಾಗಿ ಯಾವುದೇ ನೇಮ್ ಮಾಡಬೇಕಾದ್ರೆ ಸ್ವಲ್ಪ ರಿಸರ್ಚ್ ಮಾಡ್ಕೊಳ್ಳಿ. ನೇಮ್ ಹಿಡ್ಕೋಬೇಕಾದ್ರೆ ನಿಮ್ಮ ಹ್ಯಾಂಡಲ್ ಯಾವ್ದು ಚಾನಲ್ನ ಯಾವ ನೇಮ್ ಮೇಲೆ ಹ್ಯಾಂಡಲ್ ಮಾಡ್ತಿರ್ತೀರ ಆ ಪ್ರತಿಯೊಂದು ಯುನಿಕ್ನೆಸ್ಸಿಗೂ ನೀವು ಪ್ಲೀಸ್ ನೀವು ನೇಮ್ನ ಏನಾರು ಹಿಡ್ಕೊಳ್ಳಿ. ಹ್ಯಾಂಡಲ್ ಮಾಡ್ತಾ ಇರ್ತಾರಲ್ಲ ಅದು ಕೂಡ ಆ ಚಾನಲ್ನ ಅಲ್ಲೂ ಕೂಡ ಚೇಂಜ್ ಮಾಡ್ಕೋಬೋದು. ಅದನ್ನು ನೀವು ಕ್ಲೀನಾಗಿ ರಿಸರ್ಚ್ ಮಾಡಿ ಅದನ್ನು ನೇಮ್ ಅಪ್ಡೇಟ್ ಮಾಡಿದರೆ ಅಲ್ಲೂ ಕೂಡ ನಿಮಗೆ ವ್ಯೂಸು ತುಂಬಾ ಬರುತ್ತೆ ವೀಕ್ಷಕರೇ. ಹಾಗಾಗಿ ಅದು ಕೂಡ ಒಂದು ಬೆಸ್ಟ್ ಇದು ನಿಮ್ಮ ಸೆಟ್ಟಿಂಗ್ಸು ನೀವು ಅಪ್ಲೋಡ್ ಮಾಡ್ಕೊಂಡೇಬೇಕು ಅದನ್ನು. ಅದಾದಮೇಲೆ ನಿಮಗೆ ತುಂಬ ಜನ ಗೊತ್ತಿರುತ್ತೆ ಯೂಟ್ಯೂಬ್ ಶಾರ್ಟ್ಸು ಮತ್ತು ಯೂಟ್ಯೂಬ್ದು ಶಾರ್ಟ್ಸ್ನ ನೀವು ಅಪ್ಲೋಡ್ ಮಾಡಿದಾಗ ನೀವು ತುಂಬ ಜನ ಶಾರ್ಟ್ಸ್ ವ್ಯೂಸು ಮತ್ತು
ಮತ್ತು ಅದರಿಂದ ಸಬ್ಸ್ಕ್ರೈಬರ್ಸ್ ತುಂಬ ಜನಕ್ಕೆ ಅದು ಗೊತ್ತಿಲ್ಲ. ಯೂಟ್ಯೂಬ್ ನೀವು ಏನೇನು ವೀಡಿಯೋ ಮಾಡ್ತೀರಾ ಆ ವೀಡಿಯೋನೇ ಸ್ವಲ್ಪ 1 ಮಿನಿಟ್ದು ನೀವು ಶಾರ್ಟ್ಸ್ನು ಕ್ರಿಯೇಟ್ ಮಾಡಿ. ನಾರ್ಮಲ್ ಕ್ಯಾಚಿ ಆಗಿರೋ ಇಂಥ ವೀಡಿಯೋದಲ್ಲಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರೋ ಇನ್ಫಾರ್ಮೇಷನ್ ಎಲ್ಲ ಒಂದೊಂದು ಶಾರ್ಟ್ಸ್ ಕ್ರಿಯೇಟ್ ಮಾಡಿ ಬಿಟ್ಬಿಟ್ರೆ, ಅದನ್ನು ಟ್ರೈಲರ್ ಥರ ವೀಡಿಯೋ ಬಿಡೋಕ್ಕಿಂತ ಟ್ರೈಲರ್ ಥರ ಶಾರ್ಟ್ಸ್ ಬಿಟ್ಬಿಟ್ರೆ ಅಲ್ಲಿ ನಿಮಗೆ ಸಬ್ಸ್ಕ್ರೈಬರ್ಸು ಜಾಸ್ತಿ ಬರ್ತವೆ. ಅಲ್ಲಿಂದ ನಿಮ್ಮ ಚಾನಲಿಗೆ ತುಂಬಾ ಇಂಪ್ರೂವ್ ಆಗ್ತವೆ. ಅದಕ್ಕಾಗಿ ಶಾರ್ಟ್ಸ್ ನೀವು ವ್ಯೂವಿಗೋಸ್ಕರ ಮಾತ್ರ ಯೂಸ್ ಮಾಡ್ಕೊಬೇಡಿ. ಶಾರ್ಟ್ಸ್ನ ಸಬ್ಸ್ಕ್ರೈಬರ್ಸು ಮತ್ತು ನಿಮ್ಮ ಚಾನಲ್ ಗ್ರೋ ಆಗೋಸ್ಕರ ಶಾರ್ಟ್ಸ್ನ ತುಂಬ ಅಪ್ಲೋಡ್ ಮಾಡ್ತಾಯಿರಿ. ಪ್ರತಿಯೊಂದು ವೀಡಿಯೋ ಅಪ್ಲೋಡ್ ಮಾಡಿದಾಗಲೂ ಶಾರ್ಟ್ಸ್ನು ಬಿಡ್ತಾ ಹೋಗಿ. ಒಂದು ಟೈಮಿಗೆ ವೀಡಿಯೋ, ಒಂದು ಟೈಮಿಗೆ ಶಾರ್ಟ್ಸ್. ಅವಾಗ ಬಿಡ್ತಾ ಇದ್ದರೆ ಎರಡರಲ್ಲೊಂದು ಓಡ್ತವೆ. ಆವಾಗ ನಿಮಗೆ ಸಬ್ಸ್ಕ್ರೈಬರ್ಸ್ ವ್ಯೂ ತುಂಬಾ ಬಂದೇ ಬರ್ತಾರೆ ವೀಕ್ಷಕರೇ. ಹಾಗಾಗಿ ಪ್ರತಿಯೊಂದು ನೀವು ಮತ್ತೆ ಇನ್ನೊಂದು ನಿಮ್ಮ ಚಾನಲ್ ತುಂಬ ಸೆಕ್ಯೂರ್ ಆಗಿರಬೇಕು. ಈಗೆಲ್ಲ ತುಂಬ ಹ್ಯಾಕೆಲ್ಲ ಮಾಡ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ಸೆಕ್ಯೂರ್ ಆಗಿರಬೇಕಂದ್ರೆ 2 ಫ್ಯಾಕ್ಟರ್ ಅಥೆಂಟಿಕೇಷನ್ನು ಇದೆ ಅಲ್ಲಿ ಗೂಗಲಲ್ಲಿ. ನಿಮ್ಮ ಸೆಕ್ಯೂರಿಟಿ ಇದಕ್ಕೆ ಹೋದರೆ ನೀವು ಗೂಗಲ್ಲು ಅಥವಾ ನಿಮ್ಮದು ಅಕೌಂಟ್, ಗೂಗಲ್ ಅಕೌಂಟಲ್ಲೂ 2 ಫ್ಯಾಕ್ಟರ್ಸ್ ಅಥೆಂಟಿಕೇಷನ್ ಇಟ್ಕೋಬೋದು, ಅಥವಾ ನಿಮ್ಮ ಜಿಮೇಲಲ್ಲಿ ಹೋಗ್ಬಿಟ್ಟು ಅಲ್ಲೂ 2 ಫ್ಯಾಕ್ಟರ್ ಅಥೆಂಟಿಕೇಷನ್ ಇಟ್ಕೊಬೋದು. ನೀವೇನೇ ಅದು ಬೇಕು ಅಂದರೂ ಕಮೆಂಟ್ಸ್ ಮಾಡಿ, ಅಲ್ಲಿ ಹೆಲ್ಪ್ ಮಾಡ್ತೀನಿ ವೀಕ್ಷಕರೇ. ಏನೇ ಇನ್ಫಾರ್ಮೇಷನ್ ಬೇಕಂದ್ರೂ ಕಮೆಂಟ್ಸ್ ಮಾಡಿ, ಅಲ್ಲಿ ಹೆಲ್ಪ್ ಮಾಡ್ತೀನಿ ನಾನು. ನಮಗೆ ಗೊತ್ತಿರೋವಷ್ಟು ನಾವು ಹೆಲ್ಪ್ ಮಾಡ್ತೀವಿ ವೀಕ್ಷಕರೇ. ನಾನು ಚಾನಲ್ಗೆ ಎಷ್ಟು ಸೆಟ್ಟಿಂಗ್ಸ್ನೆಲ್ಲ ಮಾಡ್ಕೊಂಡು ಇಲ್ಲಿವರೆಗೂ ಇದು ಮಾಡ್ಕೊಂಡಿದ್ದೀನಿ. 1 ಮಂತಲ್ಲಿ ನಂದು ಎಷ್ಟು ರೀಚ್ ಆಗಿದೆ, ಅದು ಇಲ್ಲಿವರೆಗೂ 5 ಮಂತ್ಸಲ್ಲಿ ನಾನು ಎಷ್ಟು ಮಾಡಿದ್ದೀನಿ ಅದು 1 ಮಂತ್ಸಲ್ಲಿ ರೀಚ್ ಮಾಡಿದ್ದೀನಿ. ಹಾಗಾಗಿ ಪ್ರತಿಯೊಬ್ಬರಿಗೂ ಒಂದು ಶೇರ್ ಮಾಡೋಣ ಅಂತ ಒಂದು ಇಂಟೆನ್ಷನಿಂದ ಈ ವಿಡಿಯೋ ಮಾಡಿದ್ದೀನಿ ವೀಕ್ಷಕರೇ. ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಟೇಕ್ ಕೇರ್.